ಸ್ನೇಹಿತರೆ, ಒಂದು ಭ್ರಷ್ಟ ವ್ಯವಸ್ಥೆ ಭಯಾನಕ ಮಾಫಿಯಾ ಜೊತೆ ಕೈ ಜೋಡಿಸ್ಕೊಂಡ್ರೆ ಎಂಥೆಂಥ ಅನಾಹುತಗಳು ಆಗ್ತವೆ ಅನ್ನೋದಕ್ಕೆ NWKSRTCಯಲ್ಲಿ ನಡೆಯುತ್ತಿರುವಂಥ ಹಗರಣಗಳ ಸರಮಾಲೆಗಳೇ ಸಾಕ್ಷಿ. ಇಲ್ಲಿಗೆ ಹೊಸ ಹೊಸ ಬಸ್ಗಳು ಬಂದರೆ ಅದು ರೋಡಿಗಿಳಿಯಲ್ಲ, ಬದಲಾಗಿ ಸೀದಾ ಗುಜರಿ ಮನೆ ಸೇರುತ್ತೆ. ಇನ್ನು ಗುಜರಿ ಸೇರಬೇಕಾದಂಥ ಬಸ್ಗಳು ರೋಡಿಗಿಳಿತವೆ, ಅನಾಹುತಗಳಾಗ್ತವೆ. ಇದು ಹೇಗೆ ಸಾಧ್ಯ? ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಬನ್ನಿ. ಈ ದಾಖಲೆಗಳನ್ನು ನೀವೊಮ್ಮೆ ಗಮನವಿಟ್ಟು ನೋಡಿ. ಇದು NWKRTCಯ ವ್ಯವಸ್ಥಾಪಕ ನಿರ್ದೇಶಕಿಯಾಗಿದ್ದ ವಿನುತಾ ಪ್ರಿಯ ಅವರು ಇತ್ತೀಚೆಗೆ ನೇಮಿಸಿದ್ದ ಪ್ರಾದೇಶಿಕ ಕಾರ್ಯಾಗಾರದ ಪರಿಶೀಲನಾ ಮತ್ತು ಮೌಲ್ಯಮಾಪನ ಸಮಿತಿ ನೀಡಿರುವ ತನಿಖಾ ವರದಿ. ಇದರಲ್ಲಿ ಒಂದು ಆತಂಕಕಾರಿ ವಿಚಾರ ಬಯಲಾಗಿದೆ. ಅದೇನೆಂದ್ರೆ, ಹುಬ್ಬಳ್ಳಿ ಪ್ರಾದೇಶಿಕ ಕಾರ್ಯಾಗಾರದೊಳಗೆ ಹಳೆಯ ಹಾಗೂ ಹೊಸ ಬಸ್ಸುಗಳ ಚಸ್ಸಿ ನಂಬರನ್ನೇ ಅದಲು ಬದಲು ಮಾಡಿ ಮಾರಲಾಗಿದೆ. ಇದೂ ಸಾಧ್ಯನಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. KSRTCಯಲ್ಲಿ 8 ಲಕ್ಷಕ್ಕಿಂತ ಹೆಚ್ಚು ಕಿಲೋಮೀಟರ್ ರನ್ ಆಗಿರತಕ್ಕಂಥ ವಾಹನವನ್ನು ಸ್ಕ್ರ್ಯಾಪ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಆದರೆ ಇಲ್ಲಿ ಮಾಡಿರ್ತಕ್ಕಂಥ ಸಂಗತಿ ಏನಂದರೆ, ಯಾವುದೇ ಒಂದು ಹೊಸ ವಾಹನ 1 ಲಕ್ಷ 1.5 ಲಕ್ಷ ಕಿಲೋಮೀಟರ್ ರನ್ ಆಗಿರತಕ್ಕಂಥ ವಾಹನದ ಚೆಸ್ಸಿ ನಂಬರನ್ನು, ಹಳೆ ಚೆಸ್ಸಿ ನಂಬರ್ ಯಾವುದು ಸ್ಕ್ರ್ಯಾಪ್ಗೆ ಬಂದಿದೆ ಆ ಚೆಸ್ಸಿ ನಂಬರನ್ನು ಈ ಚೆಸ್ಸಿ ನಂಬರಿಗೆ ಹಾಕಿ ಹೊಸ ಗಾಡಿಯನ್ನೇ ಹೊರಗೆ ಕಳಿಸುವಂಥ ಒಂದು ಬೃಹದಾಕಾರವಾದಂಥ ಒಂದು ಬೃಹತ್ ಬ್ರಹ್ಮಾಂಡ ಅಂತ ಹೇಳ್ಬೋದು. ಅಷ್ಟು ಭ್ರಷ್ಟಾಚಾರ ಇಲ್ಲಿ ಕಂಡು ಬರ್ತಾ ಇದೆ. ಈ ರೀತಿ ಬಾಗಲಕೋಟೆ ವಿಭಾಗ ಒಂದರಲ್ಲೇ ಒಂದು ತಿಂಗಳಲ್ಲಿ 14 ಬಸ್ಗಳನ್ನು ಗುಜರಿ ಅವರಿಗೆ ಮಾರಾಟ ಮಾಡಿರೋ ಅಂಶ ಬೆಳಕಿಗೆ ಬಂದಿದೆ. ಇನ್ನು 8 ವಿಭಾಗಗಳನ್ನು ಹೊಂದಿರೋ ವಾಯವ್ಯ ಸಾರಿಗೆ ಸಂಸ್ಥೆಯಲ್ಲಿ ಇಷ್ಟು ವರ್ಷಗಳಲ್ಲಿ ಇನ್ನೆಷ್ಟು ಬಸ್ಸುಗಳು ಈ ರೀತಿ ಮಾರಾಟ ಆಗಿವೆಯೋ ಇದು ತನಿಖೆಯಿಂದಲೇ ಬಹಿರಂಗ ಆಗಬೇಕು. ಅಧಿಕಾರಿಗಳೇ ಶಾಮೀಲು. ಈ ಭಾರೀ ಹಗರಣದಲ್ಲಿ ಹುಬ್ಬಳ್ಳಿ ಪ್ರಾದೇಶಿಕ ಕಾರ್ಯಾಗಾರದ ಅಧಿಕಾರಿಗಳೇ ಭಾಗಿಯಾಗಿರೋದು ಸ್ಪಷ್ಟವಾಗಿದೆ. ಯಾಕಂದ್ರೆ ಈ ಅಧಿಕಾರಿಗಳೇ ಚಸ್ಸಿ ನಂಬರ್ ಬದಲಾಯಿಸಲು ಬೇಕಾದ ಪಂಚಿಂಗ್ ಮೆಷಿನ್ ಸೇರಿದಂತೆ ಅನೇಕ ಯಂತ್ರಗಳನ್ನು ಖರೀದಿಸೋ ಅಂಶಗಳು ಬಯಲಾಗಿವೆ. ಗುಜರಿ ರೂಪದಲ್ಲಿ ಮಾರಾಟ ಆಗಿರೋ ಹೊಸ ಹೊಸ ಸರ್ಕಾರಿ ಬಸ್ಸುಗಳು ಈಗ ಬಣ್ಣ ಬದಲಾಯಿಸಿಕೊಂಡು ಖಾಸಗಿಯವರ ಸೇವೆ ಮಾಡುತ್ತಿವೆ. ಇನ್ನು ಗುಜರಿ ಸೇರಬೇಕಾದ ಬಸ್ಸುಗಳು ರೋಡಿಗಿಳಿದು ಪ್ರಯಾಣಿಕರ ಪ್ರಾಣಕ್ಕೆ ಕುತ್ತು ತರುತ್ತಿವೆ. ಈಗಲಾದರೂ ಗೊತ್ತಾಯ್ತಾ ನಮ್ಮ ಸರ್ಕಾರಿ ಬಸ್ಸುಗಳ ದುಸ್ಥಿತಿಗೆ ಏನ್ ಕಾರಣ ಅಂತ? ಗುಜರಿ ಹೆಸರಲ್ಲಿ ಭರ್ಜರಿ ಲೂಟಿ. ಈ ಗುಜರಿ ಮಾಫಿಯಾದ ಕರಾಳತೆಯನ್ನು ಹುಡುಕುತ್ತಾ ಹೋದ ನಮಗೆ ಇನ್ನಷ್ಟು ಮಾಹಿತಿಗಳು ಗೊತ್ತಾದವು. ಅವೇನೆಂದ್ರೆ, ಇಲ್ಲಿ ಒಂದೇ ಸಂಸ್ಥೆಗೆ ದಶಕಗಳಿಂದ ಗುಜರಿ ಟೆಂಡರನ್ನು ನೀಡಲಾಗ್ತಿದೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಳ ವ್ಯವಹಾರಗಳು ನಡೀತಾ ಇದ್ದಾವೆ. ಅಂದರೆ ಒಂದು ಫರ್ಮ್ಗೆ 3-4 ಫರ್ಮ್ಗಳಿಗೆ ಓಪನ್ ಟೆಂಡರ್ ಕರಿಬೇಕಂತಿರುತ್ತೆ. ಈ ಟೆಂಡರ್ದು ಕರಿಬೇಕಾಗುತ್ತೆ. ಅದರಿಂದ ಇವರು ತಮಗೆ ಕಮಿಟ್ಮೆಂಟ್ ಆಗಿ ಓಪನ್ ಟೆಂಡರ್ಗೆ ತಮಗೆ ಬೇಕಾದವ್ರಿಗೆ ಮಾತ್ರ ಟೆಂಡರ್ಗಳನ್ನು ನೋಟಿಸ್ಗಳನ್ನು ಕೊಟೇಶನ್ ಕೊಟ್ಟು ಅವರಲ್ಲೇ 4-5 ಫರ್ಮ್ ಹೆಸರಲ್ಲೇ ರೇಟ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಅದರಲ್ಲೇ ಹೆಚ್ಚು ಕಡಿಮೆ ರೇಟ್ ಅಡ್ಜಸ್ಟ್ ಮಾಡ್ಕೊಂಡೇ ತಮ್ಮ ಪರ್ಸೆಂಟೇಜ್ ಎಲ್ಲ ಇದು ಮಾಡಿಕೊಂಡೇ ಆಮೇಲೆ ಅವರು ಆ ಮಟೀರಿಯಲ್ಸು ಪರ್ಚೇಸ್ ಮಾಡ್ತಾರೆ. ಒಬ್ಬನೇ ವ್ಯಕ್ತಿ ಇರ್ತಾನೆ, 4-5 ಹೆಸರು ಫರ್ಮ್ ಇರ್ತಾವೆ. ಸುಮ್ಮನೆ ಅದು ಅಂಗಡಿ ಇರೋದಿಲ್ಲ. ಅಲ್ಲಿ ಫರ್ಮ್ ನೇಮ್ ಮೇಲೆ ಮಾತ್ರ ಕೊಟೇಶನ್ ಕೊಡಿಸ್ತಾರೆ. ಆದರೆ ಅದ್ರಿಗೆ ಯಾವ ನೇಮು ಇರೋಲ್ಲ, ಅಲ್ಲಿ ಏನೂ ಇರೋಲ್ಲ. ಅಲ್ಲಿ ಅವರು ಸುಮ್ಮನೆ ಅಡ್ರೆಸ್ ಪ್ರೂಫ್ ಅಷ್ಟೇ, ಒಂದು ಬಿಲ್ ಇದು ಅಷ್ಟೇ, ಹ್ಯಾಂಡ್ ಬಿಲ್ ಟೈಪ್ ಅಷ್ಟು ಮ್ಯಾಗ ಮಾಡಿ ಹಂಗೆ ಮಾಡಿ ವ್ಯವಹಾರ ಮಾಡೋದು. ಇವರು ಅಧಿಕಾರಿಗಳನ್ನ ಫಿಕ್ಸ್ ಮಾಡಿಕೊಂಡು ಅಲ್ಯೂಮಿನಿಯಂ, ಮೈಲ್ಡ್ ಸ್ಟೀಲ್, ಗ್ರೇಡ್ 1, ಗ್ರೇಡ್ 2 ನಂಥ ಗುಜರಿಯನ್ನ ಭರ್ಜರಿಯಾಗಿ ಲೂಟಿ ಹೊಡೆಯುತ್ತಿದ್ದಾರೆ. ಅದು ಹೇಗೆ ಗೊತ್ತಾ? 1 kg ಅಂತ ಸರ್ಕಾರಿ ಲೆಕ್ಕ ತೋರಿಸಿ 100 kg ಗುಜರಿಯನ್ನ ಹೊರಸಾಗಿಸ್ತಿದ್ದಾರೆ. ಇವರು ಈ ರೀತಿ ಅಕ್ರಮವಾಗಿ ಅತಿ ಕಡಿಮೆ ಬೆಲೆಗೆ ಸಾಗಿಸೋ ಅಲ್ಯೂಮಿನಿಯಂ ಎಲ್ಲಿಗೆ ಹೋಗುತ್ತೆ ಅಂತ ಪತ್ತೆ ಹಚ್ಚಲು ಹೊರಟ ನಮಗೆ ಗೊತ್ತಾಯ್ತು, ಅದು 5-6 ಕಿಲೋಮೀಟರ್ ದೂರದಲ್ಲಿರೋ ಫ್ಯಾಕ್ಟರಿಯೊಂದರಲ್ಲಿ ಪಾತ್ರೆಯಾಗಿ ಹೊರಬರುತ್ತೆ ಅಂತ.
ಯಾರು ನಮ್ಮ ಇವ್ರದಲ್ರಿ ಸೌನೂರು ಯಾರ್ರೀ ಸೌನೂರು ಸಾವ್ಕಾರ ಇದು ಅಂಜುಮ್ದು ಇದ್ರದ್ದು ಅದಾರಲ್ಲ ಇಲೆಕ್ಷನ್ ಇರ್ತಾರಲ್ಲ KSRTC ಮಾಲ್ ತೊಗೊಂತೀನಿ ಟೆಂಡರ್ ಒಳಗೆ. ಓ ಟೆಂಡರ್ ತೊಗೊಂತಿದ್ದೀರಾ? ಹೌದು. ಹೆಂಗೆ ಟೆಂಡರ್ ಇಲ್ಲ ಸಾವ್ಕಾರಿಗೂ ಇವರು ಎಷ್ಟು ದಿನಕ್ಕೊಂದ್ಸಲ ಬರುತ್ತೆ? ತಿಂಗಳಿಗೊಮ್ಮೆ ಬರುತ್ತೆ. 3 ಸೆಂಟ್ರಲ್ ಆಗ್ತದೆ, ಗುಲ್ಬರ್ಗ, ಹುಬ್ಳಿ, ಬೆಂಗಳೂರು. ಒಂಥರ ಹುಬ್ಳಿ ಆಗ್ತದೆ, ಒಂಥರ ಬೆಂಗಳೂರು ಆಗ್ತದೆ, ಒಂಥರ ಗುಲ್ಬರ್ಗ ಆಕ್ಷನ್. ಗುಜರಿ ಹೆಸರಲ್ಲಿ ಹಗಲು ದರೋಡೆ. ಇವರ ಹಗಲು ದರೋಡೆ ಇಷ್ಟಕ್ಕೆ ನಿಲ್ಲಲ್ಲ. ಗುಜರಿ ಹೆಸರಲ್ಲಿ ಸಾರಿಗೆ ಸಂಸ್ಥೆಗೆ ಸೇರಿದ ಹೊಸ ಐಟಂಗಳನ್ನು ಸಾಗಿಸ್ತಾರೆ. ಮೇಲೆ ಗುಜರಿ, ಒಳಗಡೆ ಹೊಸ ವಸ್ತುಗಳನ್ನು ಹಾಕಿ ಕದ್ದು ಮುಚ್ಚಿ ಮಾರಾಟ ಮಾಡಿರೋ ಅಂಶವೂ ತನಿಖೆಯಿಂದ ಬಯಲಾಗಿದೆ. ಹೊಸ ಸಾಮಾನುಗಳನ್ನು ನಿಷ್ಕ್ರಿಯವಾದ ಡಿವಿಷನ್ಗಳಲ್ಲಿ ಬಸ್ ಓಡ್ತಿರ್ತಾವಲ್ಲ, ಅವೆಲ್ಲ ಓಡೋದ್ರಿಂದ ಅಂಥ ಸಾಮಾನುಗಳು ಬರ್ತಾವಲ್ಲ ಅವನ್ನೆಲ್ಲ ಸ್ಕ್ರ್ಯಾಪಿಗೆ ಹಾಕಿಬಿಡ್ತಾರೆ. ಅದು ಇನ್ನೂ ಉಪಯೋಗಕ್ಕೆ ಸಾಕಷ್ಟು ದಿವಸ ಉಪಯೋಗಕ್ಕೆ ಬರ್ತಿರ್ತೈತೆ. ಅಂಥವೆಲ್ಲ ಸ್ಕ್ರ್ಯಾಪ್ನಲ್ಲೇ ಹಾಕಿ ಕಳಿಸ್ಬಿಡ್ತಾರೆ. ಬೇರಿಂಗ್ಸು ಮತ್ತು ಸಾಕಷ್ಟು ಮಷಿನರಿ ಪಾರ್ಟ್ಸು ಅಲ್ಲಿ ಸರಿಯಾಗಿ ಭಾಳ ಪ್ರತಿಯೊಂದು ಹಂತದಲ್ಲಿ ಪ್ರಾದೇಶಿಕ ಕಾರ್ಯಾಗಾರದ ವ್ಯವಹಾರ ನಡೀತಾಯಿದೆ. ಈ ರೀತಿ ಭ್ರಷ್ಟ ಅಧಿಕಾರಿಗಳು ದಶಕಗಳಿಂದ ಹುಬ್ಬಳ್ಳಿ ಪ್ರಾದೇಶಿಕ ಕಾರ್ಯಾಗಾರವನ್ನ ಗುಜರಿ ಮಾಫಿಯಾದ ವಶಕ್ಕೆ ನೀಡಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ. ಇವರಿಗೆ ಶಿಕ್ಷೆ ಯಾವಾಗ ಸಾರಿಗೆ ಸಚಿವರೇ? ಇಷ್ಟಕ್ಕೆ ಮುಗಿಯಲ್ಲ ಇಲ್ಲಿನ ಹಗರಣಗಳ ಸರಮಾಲೆ. ಇಲ್ಲಿನ ಅಧಿಕಾರಿಗಳ ಇನ್ನಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರದ ಕಥೆಗಳನ್ನು ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.